ತುಂಬಾ ಟೇಸ್ಟ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು. ಇದು ನಿಮ್ಗೆ ಹೋಟ್ಲ್‌ಗಳಲ್ಲೂ ಸಿಗಲ್ಲ ಸಾಮಾನ್ಯವಾಗಿ ಈ ಪಲ್ಯ. ಇದು ನಮ್ಮ ಓನ್ ರೆಸಿಪಿ. ಟೇಸ್ಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಪಲ್ಯಕ್ಕಿಂತ ಬೆಸ್ಟ್ ಪಲ್ಯ ಇದು. ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನುಗ್ಗೆಕಾಯಿ ಪಲ್ಯ. ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದೇನಪ್ಪ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾರೆ, ನುಗ್ಗೆಕಾಯಲ್ಲಿ ಬಸಾರ್ ಇದೆ, ನುಗ್ಗೆಕಾಯಲ್ಲಿ ಮಸಾಲೆ ಇದೆ, ನುಗ್ಗೆಕಾಯಿ ಎಕ್ಕರಿ ಇದೆ, ನುಗ್ಗೆಕಾಯಿ ಪಲ್ಯ ಅಂತೀರಾ? ನಮ್ ಸ್ಟೈಲಲ್ಲಿ ನಮ್ ಡಿಫರೆಂಟ್ ಸ್ಟೈಲಲ್ಲಿ ನಾವು ಮಾಡ್ತೀವಿ ನೋಡ್ಸ್ತಾ ಇದೀವಿ ನೋಡಿ ಈ ಸತಿ. ನುಗ್ಗೆಕಾಯಿ ಪಲ್ಯಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನುಗ್ಗೆಕಾಯಿ ದೊಡ್ಡದು ಒಂದು 4 ದೊಡ್ಡದಾಗಿರೋದು 4 ನುಗ್ಗೆಕಾಯಿ, ಅರಿಶಿನ ಪುಡಿ, ದೊಡ್ಡ ಸೈಜ್ ಈರುಳ್ಳಿ 2 ಸಣ್ಣ ಸಣ್ಣಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ, ಬೆಳ್ಳುಳ್ಳಿ, ಕಡಲೆ ಬೀಜ ಹುರಿದಿಟ್ಕೊಂಡಿದೀನಿ. ಇದರಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಒಂದು 3 ಇದೆ. ಗುಂಟೂರು ಮೆಣಸಿನಕಾಯಿ ಒಂದು 3, 4 ಇದೆ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕರಿಯಲು ಎಣ್ಣೆ. ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ನುಗ್ಗೆಕಾಯಿ, ಅದೇ ಬಾಂಡ್ಲಿ ಸಮೇತಾನೆ ವಾಶ್ ಮಾಡಿ ಇಟ್ಕೊಂಡು ನೋಡಿ ಈ ಗ್ಲಾಸಲ್ಲಿ ನುಗ್ಗೆಕಾಯಿ ಮುಳುಗುವಷ್ಟು ನೀರು. ಇದಕ್ಕೆ ಬೇಗ ಗೊತ್ತಾಗತ್ತಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ನಾನು ಈ ಗ್ಲಾಸ್ ಫುಲ್ ನೀರು ಹಾಕೊಂಡಿದೀನಿ. ಸ್ವಲ್ಪ ಸಾಲ್ಟು, ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕೊಂಡು ಬೇಯಕ್ಕೆ ಇಟ್ಬಿಡೋಣ. ಪ್ಲೇಟ್ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಕುಕ್ ಆಗ್ಲಿ. ಕ್ಲೋಸ್. ನೋಡಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟಲ್ಲಿ ಹಾಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ ಈಗ. ಈ ಟೈಮಲ್ಲಿ ಇವಾಗ ತೆಗ್ದಿಟ್ಕೊಂಡ್ರಲ್ಲ ಬೆಂದಿರೋ ನುಗ್ಗೆಕಾಯಿನ ಇವಾಗ ಒಂದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಒಂದು ಹಾಫ್ ಸ್ಪೂನ್ ಕಡಲೆ ಬೀಜ, ಬೆಳ್ಳುಳ್ಳಿ ಒಂದು 10-12 ಎಸಳು, ಬ್ಯಾಡಗೆ ಮೆಣಸಿನಕಾಯಿ ಒಂದು ಕಲರ್ಗೋಸ್ಕರ ಅದು, ಗುಂಟೂರು ಮೆಣಸಿನಕಾಯಿ ಒಂದು 3, ಸ್ವಲ್ಪ ಸಾಲ್ಟು, ಸ್ವಲ್ಪ ಟರ್ಮರಿಕ್ ಪೌಡರ್. ಈಗ ಇದನ್ನ ಬಜ್ಜಿ ಮಿಕ್ಸ್ ಮಾಡ್ಕೊಂಬರೋಣ ಮಿಕ್ಸಿಗೆ. ನೋಡಿ ಬಾಣಲೆಯಲ್ಲಿ ಎಣ್ಣೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಕಾಗಿದೆ, ಬಿಸಿ ಆಗಿದೆ ನೋಡಿ. ಈ ಟೈಮಲ್ಲಿ ಸಾಸಿವೆ ಹಾಕೊಳ್ಳೋಣ. ಒಂದು ಹಾಫ್ ಸ್ಪೂನ್ ಉದ್ದಿನ ಬೇಳೆ, ಹಾಫ್ ಸ್ಪೂನ್ ಕಡಲೆಬೇಳೆ. ಚೆನ್ನಾಗಿ ರೋಸ್ಟ್ ಆಗಲಿ ಇದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ. ನೋಡಿ ಕಲರ್ ಚೇಂಜ್ ಆಗಿದೆ. ಗೊತ್ತಾಗತ್ತಲ್ವಾ ಈ ತರ ಸೌಂಡ್ ಬರ್ತಾ ಇರುತ್ತೆ ಈ ತರ ರೋಸ್ಟ್ ಆಗ್ತಾ ಟೈಮಲ್ಲಿ. ಈ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕೊಂಡು ಮಿಕ್ಸ್ ಮಾಡಿ ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಿ. ಈಗ ಫ್ರೈ ಆಗಿದೆ, ಅರ್ಧ ಮಟ್ಟಿಗೆ ಈರುಳ್ಳಿ ಫ್ರೈ ಆಗಿದೆ. ಈ ಟೈಮ್ ಸ್ವಲ್ಪ ಸಾಲ್ಟ್ ಆಡ್ ಮಾಡಿದ್ನಲ್ಲ, ಈಗ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಹಾಕೊಂಡು 2 ಒಣಮೆಣಸಿನಕಾಯಿ ಆಲ್ರೆಡಿ ಅಲ್ಲಿ ಮಿಕ್ಸಿಗೆ ಹಾಕಿದ್ರಲ್ಲ ಅದನ್ನು ಸ್ವಲ್ಪ 1/4 ಸ್ಪೂನ್ ಅಲ್ಲಿ ಹಾಕಿದ್ರಲ್ಲ ರುಬ್ಬವಾಗ, ಈಗ ಒಂದು 1/4 ಸ್ಪೂನ್. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು, ಫುಲ್ ಬ್ರೌನ್ ಆಗೋದು ಬೇಡ. ಈ ಪಲ್ಯಕ್ಕೆ ಅಷ್ಟೇ ಇರಬೇಕು ಗೋಲ್ಡನ್ ಬ್ರೌನ್ ಇಷ್ಟು. ಈ ಟೈಮಲ್ಲಿ ಕುಕ್ ಮಾಡಿ ಇಟ್ಕೊಂಡಿದ್ವಲ್ವಾ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡೋಣ. ಬೇಳೆ ಸಾರು ಜೊತೆ, ತರಕಾರಿ ಸಾಂಬಾರ್ ಜೊತೆ, ಕಡಲೆಬೇಳೆ ಕೂಟ್ ಜೊತೆ, ಏನು ಇಲ್ಲ ಅಂದ್ರೂ ಬಿಸಿ ಬಿಸಿ ಅನ್ನ, ಈ ಪಲ್ಯ ಸೂಪರ್ ಆಗಿರುತ್ತೆ. ಈಗ ಪ್ಲೇಟ್ ಮುಚ್ಚಿಟ್ಕೊಂಡಿದ್ರಲ್ಲ, ಈಗ ಪ್ಲೇಟ್ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ಟೈಮಲ್ಲಿ ಈ ಜಾರಲ್ಲಿ ತರ್ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ರಿ, ಇದನ್ನು ಅಷ್ಟೇ ತುಂಬಾ ನುಣ್ಣಗೆ ಮಾಡಕ್ ಹೋಗ್ಲೇಬಾರ್ದು, ತರ್ತರಿಯಾಗಿರ್ಲಿ. ಈ ಪೌಡರ್ನ ಇವಾಗ ಅಲ್ಲೆಷ್ಟು ನುಗ್ಗೆಕಾಯಿ ಇದೆ, ಕಡಲೆ ಬೀಜ ಎಲ್ಲ ಹಾಕಿ, ಕಡಲೆ ಬೀಜ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಈಗ ಪೇಸ್ಟ್ ಮಾಡಿ ಇದು ಮಾಡ್ಕೊಂಡಿದ್ದಲ್ಲ ಪೌಡ್ರ್, ಅದನ್ನ ಇವಾಗ ಇದ್ರ ಮೇಲೆ ಹಾಕೋಣ. ನಮ್ಗೆ ಸ್ವಲ್ಪ ಪೌಡರ್ ಜಾಸ್ತಿನೇ ಇರಬೇಕು. ನೀವು ನೋಡ್ಕೊಳ್ಳಿ, ರೈಸ್ ತಿಂತೀವಲ್ವಾ ಚೆನ್ನಾಗಿರುತ್ತೆ ಪೌಡರ್ ಸ್ವಲ್ಪ ಜಾಸ್ತಿ ಇದೆ.
ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಕೆಳಗಡೆ ತಳ ಹಿಡಿಯತ್ತೆ. ಡ್ರೈ ಪೌಡರ್ ಅಲ್ವಾ ಫ್ರೆಂಡ್ಸ್ ಅದು, ತಳ ಹಿಡಿಯತ್ತೆ. ಆಮೇಲೆ ಈಗೇನ್ ಮಾಡ್ಬೇಕು ಅಂದ್ರೆ ನೀರ್ ಹಾಕ್ಬಾರ್ದು. ನೀರ್ ತಗೊಂಡು ಈ ತರ ಚಿಮುಡ್ಸ್ರಿ. ಈ ತರ ಸ್ಪ್ರಿಂಕಲ್ ಮಾಡಿ ಸ್ವಲ್ಪನೇ ಒಂದೇ ಸತಿ. ನಾನ್ ಸ್ವಲ್ಪ ಸ್ವಲ್ಪನೇ 2-3 ಸತಿ ಹಾಕೊಂತ ಇದೀನಿ ಅಷ್ಟೇ. ನೀರ್ ಹಾಕಕ್ ಹೋಗ್ಬೇಡಿ. ಈ ತರ ಚಿಮುಡ್ಸ್ಕೊಳ್ಳಿ. ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅನ್ನಕ್ಕೆ ಗ್ರೇವಿ ತರ ಸಿಗ್ಬೇಕಲ್ಲ. ಈಗ ನೋಡಿ, ಇದು ಒಳ್ಳೆ ಪರಿಮಳ ಬರ್ತಾ ಇದೆ. ಆಗಿದೆ ನೋಡಿ. ಈ ಪುಡಿ ಹಾಕಿದ್ರಲ್ಲ ಈಗ ಪೌಡ್ರು, ಆ ಪೌಡರ್ ಎಲ್ಲ ಈ ನುಗ್ಗೆಕಾಯಿಗೆ ಅಂಟ್ಕೋಬೇಕು. ಅಂಟಿದೆ ನೋಡಿ ಈಗ. ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ನೋಡಿ. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪುನು ಹಾಕಿದ್ದಾಯ್ತು, ಮಿಕ್ಸ್ ಮಾಡಿದ್ದಾಯ್ತಾಯ್ತಲ್ಲ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನೋಡಿ. ತುಂಬಾ ಟೇಸ್ಟ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು. ಇದು ನಿಮ್ಗೆ ಹೋಟ್ಲ್‌ಗಳಲ್ಲೂ ಸಿಗಲ್ಲ ಸಾಮಾನ್ಯವಾಗಿ ಈ ಪಲ್ಯ. ಇದು ನಮ್ಮ ಓನ್ ರೆಸಿಪಿ. ಟೇಸ್ಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಪಲ್ಯಕ್ಕಿಂತ ಬೆಸ್ಟ್ ಪಲ್ಯ ಇದು. ನೋಡಿ, ಈಗ ಲಂಚ್ ಟೈಮ್ ಅಲ್ವಾ? ನಮ್ ತಾಯಿಗೆ ಬರೀ ನುಗ್ಗೆಕಾಯಿ ಮಾತ್ರ ಹಾಕ್ಕೊಡ್ತೀನಿ ನೋಡಿ. ಇದೆಲ್ಲದಕ್ಕೂ ಹೆಲ್ತ್‌ಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್‌ಗೆ, ಶುಗರ್ ಇರೋರ್ಗೆ, ರಿಚ್ ಇನ್ ಕ್ಯಾಲ್ಸಿಯಮ್ಮು, ರಿಚ್ ಇನ್ ಕಾರ್ಬೋಹೈಡ್ರೇಟ್ಸು, ರಿಚ್ ಇನ್ ಐರನ್ನು, ಪ್ರತಿಯೊಂದಕ್ಕೂ ತುಂಬಾ ಒಳ್ಳೇದು. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹೆಲ್ತ್‌ಗೆ ತುಂಬಾ ಬೆನಿಫಿಟ್ಸ್ ಇದೆ. ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರಿಂದ.